भैया थोड़ा जल्दी करो भैया, कस्टमर फोन कर दिया। मैडम हो गया, मैडम हो गया, 2 मिनट। फोन वाइब्रेशन में है, फोन आती हूँ देखो। ओ, इस फोन मेरा नहीं मैडम, अश्विनी मैडम से। अश्विनी दीदी, फोन देखो, फोन फोन आती हूँ। ओ अश्विनी दा, ಅಶ್ವಿನಿ ಫೋನ್ ಬರ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ. ಓ ಸವಿತಕ್ಕ, ನಂದೇ ಫೋನ್ ಕಂಡ್ರೆ. ಅಲ್ಲಿ ಅದೇ ಬೀಡ್ಸ್ ಹಾಕ್ತಾ ಇದ್ರ ಅವಾಗ ಭಯ್ಯ, ಅದು ಹೆಂಗೆ ಅಂತ ಕೇಳ್ತಾ ಅಲ್ಲೇ ನೋಡ್ತಾ ನಿಂತಿದ್ದೆ, ಅಲ್ಲೇ ಫೋನ್ ಇಟ್ಟು ಬಂದೀನಿ ನೋಡಿ. ಯಾರ್ದು ಫೋನ್, ಯಾರ್ದು? ಅಪ್ಪ ಮಾಡಿದ್ರೆ ಏನ? ಅಪ್ಪ ಅಲ್ಲ, ಯಾವುದೋ ನಂಬರ್ ಕಣೆ, ಹಿಡಿ ತಗ ನಂಬರ. ಹಾಂ ಕೊಡಿ. ಹಲೋ, ಯಾರು? ಹಲೋ ಅಶ್ವಿನಿ, ನಾನು ಹೇಮಂತ್ ಕಣೆ. ಅಯ್ಯೋ ನಿನ್ನ ಬೇವರ್ಸಿ, ಫೋನ್ ಮಾಡಬೇಡ ಅಂದ್ರೆ ಯಾಕೋ ಮಾಡಿ ಸಾಧ್ಯ. ನಾನಿಲ್ಲಿ ಹೊರಗಡೆ ಇದ್ದೀನಿ, ಇಲ್ಲೇ ಮೇಡಮು ಭಯ್ಯ ಎಲ್ಲ ಇದ್ದಾರೆ. ಯಾಕೋ ನನ್ನ ಜೀವ ಹಿಂಗೆ ತಿಂತೀಯ? ಅಲ್ಲಂತೂ ಇರುವಾಗ ನೆಮ್ಮದಿ ಕೊಟ್ಟಿಲ್ಲ, ಈಗ ನನ್ನ ಪಾಡಿಗೆ ನಾನು ನಮ್ಮನೆಗೆ ಬಂದಿದ್ದು ನನ್ನ ಜೀವನ ನಾನು ರೂಪಿಸ್ಕೊಳಕ್ಕೆ ಹೋಗ್ತಿದ್ರು, ಯಾಕೋ ಫೋನ್ ಮಾಡಿ ಹಿಂಸೆ ಕೊಡ್ತಿದ್ಯಾ? ಥೂ, ನಿಂಗೆ ಏನೋ ಬೇಕು? ನಿನ್ನ ಜೀವನದಲ್ಲಿ ಏನೋ ಸಮಸ್ಯೆ ಆಗಿದೆ? ನಂಗೆ ನೀನು ಬೇಕೋ? ಬಿಡು, ಅದೆಲ್ಲ ಬಿಡು, ಮಾತಾಡೋಣ. ಎಂತ ಗೊತ್ತಾ, ನಿನ್ನೆ ಪದ್ಮತ್ತೆ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿ ಒಂಥರ ಅಳೋದು ಕರೆಯೋದು ಎಲ್ಲ ಮಾಡ್ತಿದ್ರು, ಒಂಥರ ಮಾತಾಡ್ತಿದ್ರು, ಒಂಥರ ಮೈಂಡ್ ಅಪ್ಸೆಟ್ ಆದರಂಗೆ ಮಾಡ್ತಾಯಿದ್ರು. ನಾನು ನಿನ್ನೆ ನಿಂಗೆ ಫೋನ್ ಮಾಡಿದೆ, ನೀನು ನನ್ನ ನಂಬರಲ್ಲಿ ಬ್ಲಾಕ್ ಮಾಡಿಯಾ, ಹಾಗಾಗಿ ಫೋನ್ ಎಷ್ಟು ಮಾಡಿದ್ರು ಹೋಗಲೇ ಇಲ್ಲ. ಆಮೇಲೆ ಮತ್ತೆ ಇನ್ನೊಂದೆರಡು ಸಲ ಮಾಡಿದಾಗ ನನ್ನ ಫ್ರೆಂಡ್ ನಂಬರಿಂದ ಮಾಡಿದೆ, ನಾಟ್ ರೀಚಬಲ್ ಬರ್ತಿತ್ತು. ಆಮೇಲೆ ಮತ್ತು ನಾ ಸುಮ್ಮನೆ ಅದೇ ಚಂದ್ರಮಾವು ಫೋನ್ ಮಾಡಿದೆ. ಆಮೇಲೆ ಅವರು ಎತ್ತಿದ್ರು, ಹೌದಾ ಅಂತ. ಆಮೇಲೆ ಮನೆಗೆ ಹೋಗ್ತೀನಿ ನೋಡೋಣ ಅಂತ ಅಂದರು. ಎಂತ ಅಂತ ಗೊತ್ತಿಲ್ಲ. ಈಗ ಮತ್ತೆ ಫೋನ್ ಮಾಡಿದ್ರು, ಈಗ ಒಂದು 10 ನಿಮಿಷದ ಮುಂಚೆ ಮತ್ತೆ ಫೋನ್ ಮಾಡಿ ನೆನ್ನೆಕ್ಕಿಂತ ಜಾಸ್ತಿ ಎಂತೆಲ್ಲ ಹೇಳೋದು, ಒಳೋದು, ಕಿರ್ಚೋದು, ಕೂಗೋದು, ನಗೋದು, ಹಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಕಣೆ. ಎಂತ ಆಗ್ಯದಂತ ಒಂಚೂರು ನೋಡು. ನಾನೇ ಬರ್ಬೇಕು ಅನ್ಕೊಂಡೆ, ಮತ್ತು ನಂಗೆ ಇಲ್ಲೊಂದು ಎಂಥದೋ ಒಂಚೂರು ಅರ್ಜೆಂಟ್ ಕೆಲಸ ಬಂತು, ಹಂಗಾಗಿ ಸುಮ್ಮನೆ ಅದೇ. ಒಂಚೂರು ಯಾರ್ಯಾರು ಡಾಕ್ಟ್ರ್ ಹತ್ರ ಕರ್ಕೊ ಹೋಗೋದಾರು ಕರ್ಕೊ ಹೋಗು, ಇಲ್ಲ ನಾನೇ ಬರಲಾ? ಅದೇ ನಿನ್ನ ಹತ್ರ ಹೇಳೋಣ ಅಂತ ಮಾಡಿದೆ. ಅಮ್ಮ ಫೋನ್ ಮಾಡಿತ್ತಾ? ಹಾಗೆಲ್ಲ ಮಾಡ್ತಿತ್ತಾ? ನಿನಗ್ಯಾಕೆ? ನಮ್ಮಮ್ಮ ತಾನೆ. ಇನ್ನೊಂದ್ಸಲ ಫೋನ್ ಬಂದರೆ ಫೋನ್ ಎತ್ತಬೇಡ. ಅವ್ರಿಗೆ ಏನಾಗಿದೆ ಅನ್ನೋದು ನಾನು ನೋಡ್ಕೋತೀನಿ. ಮಗಳು ಅಂತ ಜೀವದಲ್ಲಿ ಅದೀನಿ, ನಾನು ನೋಡ್ಕೋತೀನಿ. ನಿಂಗೆ ಇಲ್ದೇ ಇರೋ ತಲೆ ಹರಟೆ ಊರುಸ್ತು ಬರೀ ನಿಂಗೆ ಬೇಡ ಆತಾ? ಆಗ್ಲಿ ಅಶ್ವಿನಿ, ನೀನು ಮಗಳಾದ್ರೆ ನಾನು ಮಗನ ಥರ ಅಲ್ಲನೇ. ಜಾಡ್ಸ್ ಒದ್ದೇನೀಗ ಮಗಗೀಗ ಅಂದರೆ ಆ ಮರ್ಯಾದೆ ನೀನು ಇಟ್ಕೊಂಡ್ಲ. ಈಗ ಅತಿಯಾಗಿ ಆಡಕ್ಕೆ ಬರಬೇಡ ಹೇಮಂತು. ಸುಮ್ಮನೆ ನಂಗೆ ಪಿತ್ತ ಕೆದರಿಸ್ಬೇಡ. ನಾನು ಮನೇಲಿಲ್ಲ, ಹೊರಗಡೆ ಇದ್ದೀನಿ. ಸುಮ್ಮನೆ ಇಲ್ಲೆಲ್ಲ ಸೀನ್ ಕ್ರಿಯೇಟ್ ಮಾಡಬೇಡ. ನಿಂಗೆ ಅಮ್ಮಯ್ಯ ಅಂತೀನಿ, ತಪ್ಪನ್ನು ಮುಚ್ಕೊಂಡು ಫೋನ್ ಇಡು. ಆಗಲಿ ಮರೇತಿ, ಸರಿ. ಒಂಚೂರು ಪದ್ಮತ್ತೆನ ಆಸ್ಪತ್ರೆಗೆ ಕರ್ಕೊ ಹೋಗ್ಬಾ ಮರೇತಿ. ಎಂತ ಆಗ್ಯದೋ ಏನೋ, ನಿಂದೇ ಯೋಚನೆಯಲ್ಲಿ ಎಲ್ಲರ ತಲೆಗೆ ತಗೊಂಡು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಹೇಳ? ಆ ಕಾಳಜಿ ನನಗೂ ಇದೆ. ಮುಚ್ಕೊಂಡು ಫೋನ್ ಇಟ್ಟರೆ ಬದುಕ್ತೀಯ, ಇಲ್ಲದೇ ಇದ್ರೆ ಈ ನಂಬರು ಬ್ಲಾಕ್ ಮಾಡಬೇಕಾಗತ್ತೆ. ಈ ಹಂಗಲ್ಲ ಮರೇತಿ. ಇವನು ಯಾಕೆ ಫೋನ್ ಮಾಡಿ ಮಾಡಿ ಟಾರ್ಚರ್ ಕೊಡ್ತಾನೆ ಏನೋ. ಅಲ್ಲ ನಮ್ಮ ಅಮ್ಮಗೆ ಏನಾಗಿದೆ ಅಂತ. ಓ ಭಗವಂತ. ಅಮ್ಮ ಈಗೀಗ ಸರಿ ಮಾತು ಆಡಲ್ಲ, ಯಾವಾಗ ನೋಡಿದ್ರು ಮಲಗಿರ್ತದೆ, ಅದ್ರ ಕೋಣೆಲೇ ಇರ್ತದೆ. ಅಪ್ಪ ನಾನಾಗಿ ಹೋಗಿ ಮಾತಾಡ್ತಿದ್ರು ಅಪ್ಪ ಮಾತಾಡ್ಸೋದು ಬೇಡ ಅಂತಾರೆ. ಎಂತ ಅಂತಾನೆ ತಲೆ ಬುಡ ಅರ್ಥ ಆಗಲ್ಲ. ಆದ್ರೆ ಅಪ್ಪ ನೆನ್ನೆ ಅಂತಕ್ಕೆ ನನ್ನ ಹತ್ರ ಏನು ಹೇಳಲೇ ಇಲ್ಲ. ಏನಾರಾಗಲಿ, ನಾಳೆ ಒಂದು ಮಾತು ಕೇಳಬೇಕು, ನಾನೇ ಕೇಳ್ತೀನಿ.